ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ವಿಶೇಷವಾಗಿರುವಂತಹ 8 ರೀತಿಯ ಚಟ್ನಿ ರೆಸಿಪಿಗಳನ್ನು, ಇದರ ವಿಶೇಷ ಅಂದ್ರೆ ಎಲ್ಲ ರೆಸಿಪಿಗಳನ್ನ ನಾವು ನಿಮ್ಗೆ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಮಸ್ತಾಗಿರುವಂತಹ ಬಾಯಿ ರುಚಿ ಏನ್ರೆ ನಿಮಗೆ ಗೊತ್ತಾಗವತ್ತು ಅಥವಾ ನಾಲಿಗೆ ಕೆಟ್ಟೈತಿ ಅಂತ ಹೇಳಿ ಅನ್ಸಾಕತ್ತಿದ್ರೆ ಈ ಒಂದು ಮಸ್ತಾಗಿರುವಂತಹ ಚಟ್ನಿಗಳನ್ನು ನೀವು ಟ್ರೈ ಮಾಡಿರಿ, ಭಾಳ ಇಷ್ಟಪಡ್ತೀರಿ. ಹೆಂಗಂತೇಳಿ ನಾವು ತೋರಿಸ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಸ್ತಾಗಿ ಸಬ್ಸ್ಕ್ರೈಬ್ ಒಂದು ಒತ್ತಿ ಬಿಡ್ರಿ. ಹಾಗಾದ್ರೆ ಶುರು ಮಾಡೋಣ ಬರ್ರಿ. ಮೊದಲನೇದಾಗಿ ಭಾಳ ಹೆಲ್ದಿಯಾಗಿರುವಂತಹ ಈಸಿ ಆಗಿರುವಂತಹ ಈ ಒಂದು ಹೆಸರು ಕಾಳಿನ ಮೊಳಕೆ ಕಾಳಿನ ಚಟ್ನಿ ರೀ, ಭಾಳ ಮಸ್ತಾಗಿ ಮಾಡುವಂಥದ್ದು ರೀ. ಹಿಂಗೆ ಮೊಳಕೆ ಕಾಳನ್ನ ತಗೋರಿ ತೈತ್ರಿ. ಆಮೇಲೆ ಒಂದು ಕಾರು ಕಲ್ಲೊಳಗೆ ಅಥವಾ ಕುಟ್ಟು ಕಲ್ಲೊಳಗೆ ಜೀರಿಗೆಯನ್ನು ಹಾಕಿ ಸ್ವಲ್ಪ ನೀವು ಅರಿದು ಕುಟ್ಟಿ ಮಾಡಿ ತೆಗೆದ ಇಟ್ಕೋರಿ. ಅಂದ್ರೆ ಅಲ್ಲೇ ಇರಲಿ ನಾವು ಅದಕ್ಕೆ ಹಸಿಮೆಣಸು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಸಿಮೆಣಸನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಬೇಕಾಗದ್ರಿ. ಅದಾದ ನಂತರ ಏನು ಮಾಡಿರಿ, ಸ್ವಲ್ಪ ಈ ಹಸಿಮೆಣಸನ್ನು ಚಂದಂಗೆ ದಮ್ಮಂಗಿನ ಅಂದ್ರೆ ಅಗಳ್ಚಗಳಂಗೆ ಸಣ್ಣ ಪೂರ್ತಿ ಮಾಡೋದು ಬೇಕಾಗಿಲ್ಲ ರೀ, ಕೊಟ್ಟು ನೀವು ಮಾಡ್ಬೇಕ್ರಿ. ನೀವು ಕೇಳ್ಬೋದು ರೀ ಎಲ್ಲ ಮಿಕ್ಸರ್ ಜಾರ್ದಾಗ ಮಾಡಿದ್ರೆ ನಡೀತೈತ್ರಿ, ಆದರೆ ಕಲ್ಲೊಳಗೆ ಮಾಡಿದ ಏನು ರುಚಿ ಬರ್ತೈತ್ರಲ್ಲ ಅದು ಭಾಳ ಭಾಳ ಭಾರಿ ಇರ್ತದೆ ರೀ. ಈ ಕಲ್ಲೊಳಗೆ ಕೊಡ್ಬೋದು ಅಥವಾ ಒಳಕಲ್ದಾಗೂ ಕೊಟ್ಟರು ನಡೀತೈತೆ ರೀ. ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿ, ಹಂಗೆ ಬೆಳ್ಳುಳ್ಳಿ ಹೆಸರು, ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ನಾವು ಅದನ್ನು ಚಂದಂಗಿ ಕುಟ್ಟಕ್ಕೆ ಶುರು ಮಾಡ್ಬೇಕ್ರಿ. ಕಲ್ಲೊಳಗೆ ಚಂದಂಗಿ ನೀವು ಕುಟ್ಟಿದ ಆದ್ಮೇಲೆ ಇದ್ರೊಳಗೆ ನಾವು ಮೊಳಕೆ ಕಾಳುಗಳನ್ನು ಅಂದ್ರೆ ಹೆಸರು ಕಾಳಿನ ಮೊಳಕೆ ಕಾಳುಗಳನ್ನ ಹಾಕಿ ಸಮಾಧಾನಲೆ ಕುಟ್ಟಬೇಕ್ರಿ. ಇಲ್ಲ ಅಂತಂದ್ರೆ ಕಾಳು ಜಿಗಿದು ಹೋಗ್ತಾವ್ರಿ. ಅದಕ್ಕೆ ಸಮಾಧಾನಲೆ ನೀವು ಇದನ್ನು ಕೊಟ್ರಿ. ನೋಡಿ, ಈ ಮೊಳಕೆ ಕಾಳಿನ ಯಾವ್ಯಾವ ಚಟ್ನಿಗಳು ಇರ್ತಾವಲ್ಲ ಇವೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಭಾಳ ನ್ಯೂಟ್ರಿಷಿಯಸ್ ಆಗಿರುವಂಥದ್ದು ರೀ. ಅದಕ್ಕೆ ಇವನ್ನ ನಿಮ್ಮ ಡಯಟ್ದಾಗ ತಪ್ಪಲಾರ್ದ ಆ್ಯಡ್ ಮಾಡಿರಿ. ಅದಾದ ನಂತರ ಈ ರೀತಿಯಾಗಿ ಸ್ವಲ್ಪ ಹೊತ್ತು ನೀವು ದಮ್ಮಗೆ ಕುಟ್ಟಿದ ಆದ್ಮೇಲೆ ಇದಕ್ಕೆ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಹಾಕಿರಿ. ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದೀಟ ನಿಂಬೆಹಣ್ಣಿನ ರಸ, ಅದಾದ ನಂತರ ಒಂದೀಟ ಅಡುಗೆ ಎಣ್ಣೆಯನ್ನು ಹಾಕಿ ನೀವು ಈ ರೀತಿಯಾಗಿ ಅದನ್ನು ಕಲಿಸಿಬಿಡ್ರಿ. ಚಂದಂಗೆ ಕಲಸ್ರಿ, ಭಾಳ ಮಸ್ತಾಗಿ ಆಗ್ತೈತಿ. ಕೈಯಿಂದನೂ ಕಲಸ್ರಿ, ನೀವು ಚಮಚಕ್ಕಿನ ಕೈಯಿಂದ ಕಲಸ್ರಿ, ಭಾಳ ಚಲೋ ಆಗ್ತೈತಿ. ಇಷ್ಟ ಮಾಡಿದ್ರಿ ಅಂತಂದ್ರೆ ನೀವು ಭಾಳ ಮಸ್ತಾಗಿರುವಂತಹ ಈಸಿಯಾಗಿರುವಂತಹ ಹೆಸರು ಕಾಳಿನ ಮೊಳಕೆ ಕಾಳಿನ ಚಟ್ನಿ ಮಾಡಿದ್ರಿ ಅಂತ ಅರ್ಥ. ನೀವು ಮೊದಲನೇ ಚಟ್ನಿ ಮುಗೀತು. ಬರ್ರಿ ನಮ್ಮ ಎರಡನೇ ಚಟ್ನಿ ಏನೈತಿರಲ್ಲ, ಈ ಒಂದು ಚಟ್ನಿನೂ ಅಷ್ಟ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ಒಂದು ಚಟ್ನಿ ರೀ. ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋದಾದ್ರೆ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಒಂದು ಕಟ್ರಿ, ಬರೀ ಕೈಯಾಗಿ ಎಟ್ಟು ಬರ್ತೈತೆ ಆಡ್ ತೊಗೋರಿ. ಆಮೇಲೆ ಅದನ್ನು ಚಂದಂಗಿ ಸೋಸಿ ಅರಿಸಿ ಮಾಡಿ ಇಟ್ಕೋರಿ. ಒಂದು ತವೆ ಮೇಲೆ ಒಂದು ಈಟ ಎಣ್ಣೆಯನ್ನು ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ಅದಕ್ಕೆ ಶೇಂಗಾ ಹಾಕಿರಿ. ಅದಾದ ನಂತರ ಸ್ವಲ್ಪ ಹಸಿಮೆಣಸನ್ನು ಹಾಕಿ ಇವನ್ನ ಎರಡೂ ಚಂದಂಗಿ ಹುರಿರಿ. ಹುರಿಯುವಾಗ ಸ್ವಲ್ಪ ಉರಿ ಜೋರಿಟ್ಟ ಬಾಟ್ನ ಈ ಹೊತ್ತಿಸಿ ಹೋಗ್ಯಾಕೆ ಹೋಗ್ಬೇಡ್ರಿ. ಸಮಾಧಾನಲೇನ ಆರಾಮ್ ಸಿರಿಯಾಗಿನ ನೀವು ಈ ಶೇಂಗಾ ಮತ್ತು ಮೆಣಸಿಕಾಯನ್ನು ಹಸಿಮೆಣಸನ್ನು ಹುರಿರಿ. ಹಸಿಮೆಣಸಿಕಾಯಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ತೊಗೊಳ್ತೊ ಬರಿ. ಅದಾದ ನಂತರ ಅದ ತವೆ ಮೇಲೆ ಒಂದು ಟೊಮ್ಯಾಟೋನ ನಡಬಾರ್ಕಿ ರೀತಿ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಡ್ರಿ. ಹೆಂಗೆ ಮಾಡಿರಿ ಅಂತಂದ್ರೆ ಮ್ಯಾಲೆ ಒಂದು ಈಟ್ ಫ್ರೈ ಮಾಡಿ ತಿರುಗಿಸಿದ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಬಿಟ್ಟುಬಿಡ್ರಿ. ಅದನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಡ್ರಿ. ಈ ಕಡೆ ಒಂದು ಕಾರು ಕಲ್ಲೊಳಗೆ ನೀವೇನು ಮಾಡಿರಿ, ಈ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಅದರ ಜೊತೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಉರಿದಿರುವಂತಹ ಹಸಿಮೆಣಸು, ಶೇಂಗಾ, ಆಮೇಲೆ ಬೆಳ್ಳುಳ್ಳಿ ಹೆಸರು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿರಿ, ಅಷ್ಟು ರುಚಿನ ಚಲೋ ಆಗ್ತೈತಿ. ಅದಾದ ನಂತರ ಸ್ವಲ್ಪ ಉಪ್ಪು ಮತ್ತು ಇವೆಲ್ಲನೂ ಹಾಕಿರಿ. ಅಂದ್ರೆ ಎಷ್ಟು ಇರ್ತೈತಿರಲ್ಲ, ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರಲಿ ನಡಿತೈತಿ. ಇಷ್ಟ ಆದ್ಮೇಲೆ ಕುಟ್ಟಕ್ಕೆ ಚಾಲೋ ಮಾಡಿ. ಈ ಒಂದು ಸೊಪ್ಪು ಹಾಕಿ ಮಾಡಿರುವಂತಹ ಚಟ್ನಿ ಅಗದಿ ಚಲೋ ಅನಿಸ್ತೈತಿ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಆಗಿರ್ತೈತೆ ರೀ. ಕಡಕ್ ಚಪಾತಿ ಜೊತೆ ಅಂದ್ರೆ ಚಪಾತಿ ಉಳಿತಾವ್ರಿ, ಅವಾಗ ಕಡಕ್ ಮಾಡಿ ಅದ್ರ ಜೊತೆ ಒಂದ್ಸಲ ಈ ಚಟ್ನಿಯನ್ನು ತಿಂದು ನೋಡ್ರಿ, ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ ನಿಮಗೆ. ಮುಂದಕ್ಕೆ ಆಗಲೇ ನಾವು ಟೊಮ್ಯಾಟೊ ಫ್ರೈ ಹಾಕಿಬಿಟ್ಟಿದ್ರಲ್ಲ ಅದ್ರ ಮ್ಯಾಗಿನ ಸಿಪ್ಪೆಯನ್ನು ತೆಗೆದ ಈ ಕಲ್ಲೊಳಗನ್ನು ಹಾಕಿ ಅದನ್ನು ಸಹ ಇದ್ರ ಜೊತೆ ಚಂದಂಗಿ ಕುಟ್ಟಿ ನೀವು ಮಿಕ್ಸ್ ಮಾಡ್ಬೇಕಾಕೈತಿ ರೀ. ಅಂದ್ರೆ ಮಸ್ತಾಗಿರುವಂತಹ ಹುಳಿನೂ ಬರ್ತೈತೆ ರೀ, ಚಲೋ ಅಂತಹ ಒಂದು ರುಚಿನೂ ಬರ್ತೈತೆ ರೀ. ಈ ರೀತಿಯಾಗಿ ನೀವು ಕುಟ್ಟಿದ ಆದ್ಮೇಲೆ ನಾವು ಅದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಕೊಡ್ಬೇಕಂತಂದ್ರೆ ಅದೇ ತವ ಮೇಲೆ ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಟ್ಟು ಅದ್ರಾಗ ಒಂದಿಟ್ಟು ಹಿಂಗೆ ಜೀರಿಗೆ ಹಾಕಿ ಈ ಒಂದು ಏನು ಚಟ್ನಿ ಕೊಟ್ಟಿದ್ದಿಲ್ಲ ಇದನ್ನು ಹಾಕಿ ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿದ್ರಿ ಅಂತಂದ್ರೆ ಅದು ಮಸ್ತಾಗಿ ಆಗ್ತೈತಿ. ಚಲೋ ತೆಂಗಿನ ಅನಿಸ್ತೈತೆ ರೀ. ಟೇಸ್ಟ್ ಅಂತರೂ ಅಗದಿ ಭಾರಿ ಇರ್ತೈತಿ. ಇದನ್ನು ತಪ್ಪಲಾರ್ದ ಇನ್ನು ರೊಟ್ಟಿ ಚಪಾತಿ ಜೊತೆ ಟ್ರೈ ಮಾಡೋದು ನೀವು ಮರಿಬೇಡ್ರಿ. ಇಲ್ಲಿಗೆ ನಮ್ಮ ಎರಡನೇ ಚಟ್ನಿನೂ ಮುಗೀತು. ಇನ್ನು ಮೂರನೇದ ಕಡೆ ಹೋಗೋಣ ಬರ್ರಿ. ಉತ್ತರ ಕರ್ನಾಟಕದ ಟಾನಿಕ್ ಅನ್ನುವಂಗ್ರಿ ಈ ಒಂದು ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಈಸಿಯಾಗಿರುವಂತಹ ಚಟ್ನಿ, ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಭಾಳ ಈಸಿ ರೀ. ಹಸಿಮೆಣಸನ್ನು ಖಾರ ಕಡಿಮೆ ಅಂತ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀವು ತಗೋರಿ. ಒಂದು ತವಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಮೊದಲಿಗೆ ನೀವು ಕಾಯಕ್ಕೆ ಇಡ್ರಿ. ಅದಾದ ನಂತರ ಇದಕ್ಕೆ ಜೀರಿಗೆಯನ್ನು ಹಾಕಿರಿ. ಚಟ್ಪಟ ಅನ್ನತ್ತಿರ್ತಾವು ಅವಾಗ ನೀವು ತೊಗೊಂಡಂತಹ ಹಸಿಮೆಣಸುಗಳನ್ನ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರಲ್ರಿ, ಅದಕ್ಕೆ ಇದು ಹಸಿ ಖಾರ ಐತಿ, ಅದಕ್ಕೆ ಒಂದು ಈಟ್ ಖಾರ ಮೈಲ್ಡ್ ಖಾರ ಇರ್ಬೇಕ್ರಿ, ಅಷ್ಟು ಅಂಥ ಮೆಣಸಿಕಾಯಿಗಳನ್ನ ತೊಗೊಂಡು ನೀವು ಈ ಎಣ್ಣೆಯೊಳಗೆ ಅವನ್ನ ಸ್ವಲ್ಪ ಈ ರೀತಿ ಬೆಳ್ಳಗಾಗುವಂಗೆ ಫ್ರೈ ಮಾಡಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಭಾಳಷ್ಟನ ನೀವು ಕೊತ್ತಂಬರಿ ಅನ್ನ ಹಾಕಿರಿ. ಖಾರ ಇದ್ರೆ ಬ್ಯಾಲೆನ್ಸ್ ಮಾಡ್ತೈತಿ.
ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಮ್ಯಾಲ ಕೆಳಗ ಮ್ಯಾಲ ಮಾಡಿ ಒಂದು ಸ್ವಲ್ಪ ಹೊತ್ತ ಇವನ್ನ ನೀವು ಆ ಕಡೆಯಿಂದ ಈ ಕಡೆ ಮಾಡಿದ ನಂತರ ಕಾರು ಕಲ್ಲನ್ನು ಮೊದಲು ರೆಡಿ ಮಾಡಿ ಇಟ್ಕೊಂಡಿರ್ತೀರಿ. ಇನ್ನು ಕಾರು ಕಲ್ಲೊಳಗೆ ಈ ಎಲ್ಲ ಫ್ರೈ ಮಾಡಿರುವಂತಹ ಕೊತ್ತಂಬರಿ, ಮೆಣಸಿಕಾಯಿ ಅದೆಲ್ಲನೂ ಹಾಕೋನು. ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಸೇರಿಸೋಣ. ಇಷ್ಟಾದ ನಂತರ ಇದನ್ನು ಚೆನ್ನಾಗಿ ನಾವು ಕುಟ್ಟಕ್ಕೆ ಶುರು ಮಾಡ್ಬೇಕ್ರಿ. ಹಸಿ ಖಾರ ಭಾಳ ಮಸ್ತಾಗುವಂತಹ ಒಂದು ಖಾರ. ಯಾವ್ದು ಬೇಕಾದ ಬಿಸಿ ಬಿಸಿ ರೊಟ್ಟಿ, ಆರಿದ ರೊಟ್ಟಿ, ಅದರ ಜೊತೆ ಒಂದು ಈಟ ಮೊಸರು ಹಸಿ ಖಾರ ಇದ್ರೆ ಯಾವುದೇ ರೀತಿ ನಿಮಗೆ ಪಲ್ಯ ಬೇಕು ಅಂತ ಅನಿಸೋದೇ ಇಲ್ಲರಿ. ಅಷ್ಟು ಚಲೋ ಆಗುವಂತಹ, ಅಷ್ಟು ಬೆಸ್ಟ್ ಆಗಿರುವಂತಹ ಕಾಂಬಿನೇಷನ್ ರೀ. ಬೇಕಂದ್ರೆ ಉತ್ತರ ಕರ್ನಾಟಕದ ಮಂದಿನ ಒಂದು ಸಲ ಕೇಳಿ ನೋಡಿರಿ ಹಸಿ ಖಾರ ಹೆಂಗೆ ಇರ್ತೈತಿ ಅಂಥೇಳಿ. ಭಾಳ ಈಸಿಯಾಗಿರೋವಂಥ ಖಾರ ರೀ. ಇದನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ. ಹಿಂಗೆ ಮಾಡ್ಕೊತ ನಾವು 3ನೇ ಚಟ್ನಿಯನ್ನು ನಿಮಗೆ ತೋರಿಸಿದ್ದೀವಿ. ಇನ್ನು 4ನೇ ಕಡೆ ಹೋಗೋಣ ಬರ್ರಿ. 4ನೇದು ಒಂದು ಮಸ್ತಾಗಿರುವಂತಹ ಸಿಂಪಲ್ ಆಗಿರುವಂತಹ ಬೆಳ್ಳುಳ್ಳಿ ಖಾರ ರೀ. ಈ ಖಾರ ಮಾಡಿದ ಮೇಲೆ ಟೇಸ್ಟ್ ಬಡ್ಸ್ ಅಂತೂ ಎದ್ದು ಕುಣಿದಾಡ್ತಾವ್ರಿ, ಅಷ್ಟು ಮಸ್ತ್ ಇರ್ತೈತಿ. ಆ ಖಾರ ಕಲ್ಲೊಳಗೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ದಮ್ಮಗಿನ ಹೆಸರು ಇರ್ತಾವ್ರಲ್ಲ ಅವನ್ನ ಜಾಸ್ತಿನೇ ಕುಟ್ಟಿ ಅಗಡ್ಚಗಳಾಗಿ ಕುಟ್ಟಿ ಒಂದು ಕಡೆ ತೆಗೆದಿಟ್ಕೋರಿ. ಇದಕ್ಕೆ ಮಸಾಲೆ ಖಾರನ ನಾವು ಈಗಾಗಲೇ ನಿಮಗೆ ತೋರಿಸಿದ್ದೀವಿ. ಖಾರ ಕಲ್ಲೊಳಗೆ ಮಸಾಲೆ ಖಾರ ಹಾಕಿ ಅದಕ್ಕೆ ಮತ್ತೊಂದು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಒಂದೀಟ ಕೊತ್ತಂಬರಿ ಸೊಪ್ಪನ್ನು ಒಗೆದು ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದೀಟು ಬೆಲ್ಲದ ಪುಡಿಯನ್ನು ನಾವಿಲ್ಲಿ ಕಲ್ಲೊಳಗನ ಹಾಕಿದ್ದೀವಿ ರೀ. ಇಷ್ಟೆಲ್ಲ ಆದ ನಂತರ ಅದಕ್ಕೊಂದಿಟ್ಟು ಕರಿಬೇವು, ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಜಾಸ್ತಿನ ಮಾಡಿರಿ, ನಡೀತೈತಿ. ಅಷ್ಟು ಮಾಡಿ ಕುಟ್ಟಕ್ಕೆ ಚಾಲೂ ಮಾಡಿ. ಬೆಳ್ಳುಳ್ಳಿ, ಈ ಮಸಾಲೆ ಖಾರ ಇದೆಲ್ಲನೂ ಚಂದಂಗೆ ಆಗಲ್ರಿ. ಮಸಾಲೆ ಖಾರದ ಲಿಂಕ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ನಾಗ ಅಥವಾ ಕಮೆಂಟ್ನಾಗ ನೀವು ನೋಡ್ಬೋದು ರೀ. ಇಲ್ಲ ಅಂತಂದ್ರೆ ಏನು ಮಾಡಿರಿ, ಸವಿರ್ಚೆ ಸೊಪ್ಪಿಗೂ ಮಸಾಲೆ ಖಾರ ಅಂತೇಳಿ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ಯೂಟ್ಯೂಬ್ದಾಗ ಸಿಕ್ಬಿಡ್ತೈತೆ ರೀ. ಈಗ ಅದನ್ನು ಚಂದಂಗೆ ನೀವು ಈ ರೀತಿಯಾಗಿ ಕುಟ್ಟಿ ತಯಾರು ಮಾಡ್ಕೊಂಡು ಈ ರೀತಿಯಾಗಿ ಇಟ್ಕೊಂಡ್ಬಿಡ್ರಿ. ಇನ್ನು ಇದಕ್ಕೊಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಅಂತಂದ್ರೆ ಏನು ರೀ, ಒಂದು ಪಾಣ್ಣಾಗೋ ಅಥವಾ ಒಂದು ಸಾಂದ್ ಕಡಾಯಿಯೊಳಗೋ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕಾಯಕ್ಕಿಟ್ಟು ಅದಕ್ಕೊಂದು ಈಟ ಇಂಗನ್ನು ಹಾಕಿ ಕಡಲೆಬೇಳೆಯನ್ನು ಹಾಕಿ ಅದ್ರ ಜೊತೆ ಒಂದೀಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ನೀವು ಅವು ಚಟ್ಪಟ್ ಅನ್ನುವಂಗೆ ನಾವು ಒಂದೀಟು ಆ ಫ್ರೈ ಮಾಡಿದ ಮ್ಯಾಲ್ತ ಬೆಳ್ಳುಳ್ಳಿ ಹೆಸರು ಹಾಕಿರಿ. ಅದನ್ನಟ್ಟು ಮಿಕ್ಸ್ ಕೊಟ್ಟಾದ್ಮೇಲೆ ಈ ಒಂದು ಖಾರ ಏನು ಮಾಡಿದ್ರಲ್ಲ ಅದನ್ನು ಸೇರಿಸಿಬಿಡ್ರಿ. ಇಷ್ಟು ಸೇರಿಸಿದ ಮ್ಯಾಲ್ತ ಭಾಳ ಚೆಂದಂಗೆ ಆಕತಿ. ಅದ್ರ ಜೊತೆ ಒಂದಿಟ್ಟು ಉಪ್ಪನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ. ಈ ಒಂದು ಖಾರ ಅನ್ನದ ಜೊತೆ ಮತ್ತು ಬಿಸಿ ಬಿಸಿ ಅನ್ನ ಮ್ಯಾಲ ಒಂದಿಟ್ಟು ತುಪ್ಪ ಅದ್ರ ಜೊತೆ ಖಾರ ಇತ್ತು ಅಂತಂದ್ರೆ ಏಕದಮ್ ಭಾಳ ಭಾರಿ ಇರ್ತೈತೆ ರೀ. ಈಗ ನಮ್ಮ 4ನೇ ಚಟ್ನಿನೂ ಮುಗೀತು, ಭಾಳ ಮಸ್ತಾಗಿ ಆಗೈತಿ. ನೋಡೋಕ್ರೆ ಬರ್ರಿ ಮುಂದಿನ ಚಟ್ನಿ ಕಡೆ ಹೋಗೋಣ. ಮುಂದಿನ ಚಟ್ನಿನೂ ಅಷ್ಟೇ ರೀ, ಒಂದು ಸಿಂಪಲ್ ಆಗಿರುವಂತಹ ಉಳ್ಳಾಗಡ್ಡಿ ಖಾರ. ಬೆಳ್ಳುಳ್ಳಿ ಖಾರ ನೋಡಿದ್ರಲ್ಲ ಹಂಗೆ ಉಳ್ಳಾಗಡ್ಡಿ ಖಾರ ಇದೆ. ನೀವು ಮೊದಲು ನೋಡತ್ತಿರುವಂಗೆ ಚಪಾತಿ ಜೊತೆ ಈ ಒಂದು ಖಾರ ಭಾಳ ಭಾರಿ ಆಕೈತ್ರಿ. ಖಾರ ಕಲ್ಲೊಳಗೆ ಜೀರಿಗೆಯನ್ನು ಹಾಕಿ ಒಂದು ಸ್ವಲ್ಪ ನೀವು ಕುಟ್ಟಿ ಅರ್ದು ಮಾಡಿ ತೊಗೊಂಡಾದ ನಂತರ ಅದಕ್ಕೆ ಹುರಿದಿರುವಂತಹ ಶೇಂಗಾ ರೀ. ಅದ್ರ ಮ್ಯಾಗಿನ ಸಿಪ್ಪೆಯನ್ನು ಸ್ವಲ್ಪ ತೆಗಿರಿ, ಬೇಕಂದ್ರೆ ಹಂಗನು ಬಿಟ್ಟರು ನಡಿತೈತಿ ರೀ. ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಈ ರೀತಿ ಕಟ್ ಮಾಡಿ ನೀವು ಇದ್ರಾಗ ಹಾಕಿ ಇದ್ರ ಜೊತೆ ಮಸಾಲೆ ಖಾರವನ್ನು ನೀವಿಲ್ಲಿ ಹಾಕಿರಿ. ಹಾಕಿದ ನಂತರ ಬೆಳ್ಳುಳ್ಳಿ ಹೆಸರುಗಳನ್ನ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಅದಕ್ಕೊಂದಿಟ್ಟ ಬೆಲ್ಲದ ಪುಡಿಯನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಾಕತ್ತೀವಿ. ಅದ್ರ ಜೊತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದೀಟ ಅಡುಗೆ ಎಣ್ಣೆಯನ್ನು ನಾವಿಲ್ಲಿ ಸೇರಿಸಿ ಕುಟ್ಟಕ್ಕೆ ಚಾಲೂ ಮಾಡ್ಬೇಕ್ರಿ. ಈಸಿಯಾಗಿರುವಂಥ ಖಾರ, ನಿಮಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಪಟ್ ಅಂತ ಸಿಗ್ತಾವ್ರಿ. ಆರಾಮಾಗಿ ಯಾವಾಗ ಬೇಕೋ ಅವಾಗ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಂಥ ಒಂದು ಖಾರ ರೀ. ಇದನ್ನು ಚಲೋ ಹೊತ್ತಂಗೆ ನೀವು ಕುಟ್ಟಬೇಕಾಕತಿ. ಪದ್ಧತಿ ಸರಿಯಾಗಿ ಅಂದ್ರೆ ಇದ್ರಾಗ ಹುಣಸೆಹಣ್ಣು ಹಾಕಿದ್ದೀವಿ, ಬೆಲ್ಲ ಹಾಕಿದ್ದೀವಿ, ಅದು ಎಲ್ಲ ಕಡೆನೂ ಆಗಬೇಕ್ರಿ. ನಡ್ಬರ್ಕ ಒಂದು ಚಮಚ ತೊಗೊಂಡು ಅಥವಾ ಕೈಯಿಂದನೋ ಅದನ್ನು ಮಿಕ್ಸ್ ಮಾಡ್ಕೊತನ ನೀವು ಕುಟ್ರಿ. ಆಮೇಲೆ ಇದಕ್ಕೊಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆಂದಂಗೆ ಇನ್ನೊಮ್ಮೆ ನೀವು ಪದ್ಧತಿ ಸರಿಯಾಗಿ ಅದನ್ನು ಕುಟ್ಟಬೇಕಾಗೈತ್ರಿ. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಭಾಳ ಚೆಂದಾಗಿ ಈ ಒಂದು ಉಳ್ಳಾಗಡ್ಡಿ ಖಾರ ತಯಾರಾಗಿ ಬರ್ತೈತ್ರಿ. ಇಷ್ಟ ನೀವು ಮಾಡಬೇಕಾಗಿರೋದು. ಇದು ಅಷ್ಟೇ ಚಪಾತಿ ಜೊತೆ ರೊಟ್ಟಿ ಜೊತೆ ಚಲೋ ಆಗ್ತೈತಿ. ಬಿಸಿ ಬಿಸಿ ಅನ್ನಕ್ಕೆ ಇದೇ ಹೇಳಿದಾಗ ಒಂದು ಈಟು ಎಣ್ಣೆ ಅಥವಾ ತುಪ್ಪ ಹಾಕೊಂಡು ತಿಂದು ನೋಡ್ರಿ, ಅವಾಗೂ ಅಷ್ಟೇ ಭಾರಿ ಇರ್ತದೆ ರೀ. ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಕಲ್ಲಲ್ಲಿ ಕುಟ್ಟು ಮಾಡಿರುವಂತಹ ಉಳ್ಳಾಗಡ್ಡಿ ಖಾರ ತಯಾರಾಗ್ತತಿ. ಇದನ್ನು ತಪ್ಪಲಾರ್ದ ಒಮ್ಮೆ ನೀವು ಟ್ರೈ ಮಾಡಿ. ಮುಂದಿನ ಚಟ್ನಿ ಅಷ್ಟೇ ರೀ, ಬಾಯಿ ರುಚಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಹೋಗಿದ್ದು ವಾಪಸ್ ಬರ್ತಾರೆ ರೀ. ಹಂಗೆ ಒಂದು ಸಿಂಪಲ್ ಆಗಿರುವಂತಹ ಚಟ್ನಿ ಅಂತಂದ್ರೆ ಈ ಒಂದು ಪರವಲ್ ಚಟ್ನಿ. ಇದಕ್ಕೆ ಕಾಡು ಪಡವಲ್ ಅಂತಲೂ ಕರಿತಾರೆ ರೀ. ಈ ಒಂದು ಮಸ್ತಾಗಿರುವಂಥ ಚಟ್ನಿ ತೊಂಡೆಕಾಯಿ ಅಂತೇಳಿ ಕನ್ಫ್ಯೂಸ್ ಅನ್ನಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇದನ್ನು ನೀವು ತೊಗೊಂಡ ಮ್ಯಾಗಿನ ಸಿಪ್ಪೆನ ಈ ರೀತಿಯಾಗಿ ಇಟ್ಕೊಂಡ ಅದರ ಹಿಂದೆ ಮುಂದೆ ಕಟ್ ಮಾಡಿ ನಡಬಾರ್ಕನೋ ಈ ರೀತಿ ಸೀಡ್ರಿ. ಗೊತ್ತಾತ್ರಿ? ಈ ರೀತಿಯಾಗಿ ಅದರ ನಡಬಾರ್ಕ ಏನು ಬೀಜ ಇರ್ತಾವ್ರಲ್ಲ ಅವನ್ನ ನೀವು ತೆಗೆದುಬಿಡ್ರಿ. ಅಕಸ್ಮಾತ್ ಎಳಿದಿತ್ತು ಅಂತಂದ್ರೆ ಅದನ್ನೇನು ತೆಗೆದು ರೀ. ಈ ರೀತಿಯಾಗಿ ನೀವು ಅವನ್ನ ಕಟ್ ಮಾಡಿ ಸಣ್ಣದಾಗಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಡ್ರಿ. ಆಮೇಲೆ ಒಂದು ಪಾನ್ನಾಗ ಸಾಸಿವೆ ಎಣ್ಣೆನೋ ಅಥವಾ ಯಾವ್ದು ಬೇಕಾದ ಎಣ್ಣೆ ಅಡುಗೆ ಎಣ್ಣೆ ಹಾಕಿ ಆಮೇಲೆ ಒಂದಿಟ್ಟು ಜೀರಿಗೆ, ಅದಾದ ನಂತರ ಸ್ವಲ್ಪ ಹಸಿಮೆಣಸನ್ನು ಹಾಕಿ ಅಲ್ಲಿ ಒಂದಿಟ್ಟು ನೀವು ಫ್ರೈ ಮಾಡಬೇಕಾಗೈತ್ರಿ. ಅದ್ರ ಜೊತೆ ಬೆಳ್ಳುಳ್ಳಿ ಹೆಸರುಗಳನ್ನ ಒಂದು 5-6 ಹಾಕಿರಿ. ದಮ್ದಂಗಿದ್ರೆ ಹಾಕಿರಿ, ಇಲ್ಲ ಸಣ್ಣ ಇದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿರಿ. ಅದಾದ ನಂತರ ಈಗ ನಾವು ಕಟ್ ಮಾಡ್ಕೊಂಡಂತಹ ಏನು ಪರ್ವಲ್ ಇತ್ತಿರಲ್ಲ ಅದನ್ನು ಅಷ್ಟು
ಹಾಕಿ ಚಂದಂಗೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಭಾಳ ಹೊತ್ತನ ಏನು ಬೇಕಾಗಿಲ್ಲ ರೀ, ಒಂದು ಈಟು ಸಾಫ್ಟ್ ಆಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡಬೇಕಾಗತ್ರಿ. ನೋಡಿ, ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದಾಗಿರುವಂತಹ ಒಂದು ಚಟ್ನಿ, ಈಸಿಯಾಗಿ ಆಕೈತ್ರಿ. ಆಮೇಲೆ ಹೆಲ್ದಿನೋ ಅಂತ ಏನಿಲ್ಲ, ಇಂಥವನ್ನ ತಪ್ಪಲಾರ್ದ ಮಾಡೋದು ಬರೀ. ಆಮೇಲೆ ಖಾರ ಕಲ್ಲೊಳಗೆ ಈಗ ಏನು ಮಾಡಿರಿ, ಈ ಮೆಣಸಿಕಾಯಿ ಬೆಳ್ಳುಳ್ಳಿ ಇದೆಲ್ಲ ಐತ್ರಲ್ಲ, ಅದನ್ನ ಫಸ್ಟಿಗೆ ತಂದು ಸ್ವಲ್ಪ ಹೊತ್ತ ಅದನ್ನು ಒಂದು ಈ ರೀತಿಯಾಗಿ ಸಣ್ಣಗೆ ಆಗುವಂಗೆ ನೀವು ಕೊಟ್ಟು ಅದರೊಳಗೆ ಉಳಿದನ್ನೆಲ್ಲನೂ ತೊಗೊಂಬಂದು ಹಾಕಿರಿ. ಅದ್ರ ಜೊತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಇಲ್ಲಿ ಸೇರಿಸಿ ಅದಾದ ನಂತರ ಅದನ್ನು ಕುಟ್ಟಕ್ಕೆ ಶುರು ಮಾಡಿ. ಇದೇನು ಪಟ್ನ ಸಣ್ಣ ಆಗ್ತೈತಿ, ಭಾಳ ಚಲೋತ್ನಂಗೆ ಆಗ್ತೈತಿ. ನಿಮಗೆ ಇದೇಗೆ ಏನ್ರನ್ನ ಮಿಕ್ಸರ್ಗೆ ಹಾಕಕತ್ತಿದ್ರಿ ಅಂತಂದ್ರೆ ಪಟ್ನ ಮಾಡೋ ಕೆಲಸ ರೀ. ಆದ್ರೆ ಸ್ವಲ್ಪ ಈ ರೀತಿ ಕೈ ಆಡಿಸಿ ಚೆಂದಂಗೆ ಮಾಡಿದ್ರೆ ಭಾಳ ಚಲೋ ಆಗ್ತದೆ ರೀ. ಅದಾದ ನಂತರ ಇದ್ರೊಳಗೆ ನಾವು ಉಳ್ಳಾಗಡ್ಡಿ ಟೊಮ್ಯಾಟೊ ಕಟ್ ಮಾಡಿ ಹಾಕೋನು, ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋನು, ಅದನ್ನು ಕೈಯಿಂದ ಕಲಿಸಿಬಿಡ್ನೋರಿ. ಸಿಂಪಲ್ ಆಗಿರುವಂತಹ ಈ ಒಂದು ಚಟ್ನಿ ಅಥವಾ ಪರ್ವಲ್ ಬರ್ತಾ ನಿಮಗೆ ಈಸಿಯಾಗಿ ಮಾಡ್ಕೊಳಕ ಅನುಕೂಲ ಆಗ್ತೈತೆ ರೀ. ಭಾಳ ಮಸ್ತ್ ಇರ್ತೈತಿ, ತಪ್ಪಲಾರ್ದ ಟ್ರೈ ಮಾಡೋದು ಮರಿಬೇಡಿ. ಇನ್ನು ನಮ್ಮ ಚಟ್ನಿ ಭಾಳ ಸಿಂಪಲ್ಲಾಗಿ ಮಾಡುವಂತಹ ಬೆಂಡೆಕಾಯಿ ಚಟ್ನಿ ಅಥವಾ ಏನಂತೀರಿ ನೋಡ್ರಿ, ಭಾಳ ಸಿಂಪಲ್ಲಾಗಿ ಆಗುವಂಥದ್ದು ರೀ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಈಗ ಇದೇನು ಭಾಳ ನಿಮಗೆ ಈ ಕಷ್ಟ ಅಂಥೇಳಿ ಅನಿಸೋದೇ ಇಲ್ಲ. ಬೆಂಡೆಕಾಯಿಯನ್ನು ಚಲೋ ಅಂತವ್ ನೋಡ್ಕೊಂಡು ತೊಗೊಂಬಂದು ತುಂಬ ತೆಗೆದೋಗದ ಉಳ್ಕೋದು ಅದಾವೋ ಇಲ್ಲೋ ಅಂಥೇಳಿ ನೋಡ್ಕೊಂಡು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಎಷ್ಟು ತೊಗೊಂಡಿರ್ತೀರೋ ಅಷ್ಟು. ಮುಂದಕ್ಕೆ ಇವನ್ನ ಏನು ಮಾಡೋಣ, ಒಂದು ತವ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲ್ರಿ. ಆಮೇಲೆ ಅವನ್ನ ಹಾಕಿ ಇವಾಗ ನಾವು ಫ್ರೈ ಮಾಡ್ಬೇಕು. ಅಂದ್ರೆ ಎಣ್ಣೆ ಜಾಸ್ತಿ ಇತ್ತಂದ್ರೆ ಅವು ಲಾಳ್ ಆಗೋದಿಲ್ಲ ರೀ, ಚಲೋ ತಂಗೆನ ಈ ಒಂದು ಚಟ್ನಿ ತಯಾರಾಗ್ತೈತೆ. ಅದಕ್ಕೆ ನೀವು ಹುರಿಯಾಕ ಸ್ಟಾರ್ಟ್ ಮಾಡಿರಿ. ಅದ್ರ ಜೊತೆ ನಡಬಾರ್ಕ ಒಂದು ಇಟ್ಟು ಉಪ್ಪನ್ನು ಹಾಕಿ ಅದನ್ನು ಚಲೋತ್ನಂಗೆ ಮತ್ತು ನೀವು ಅದನ್ನು ತಿರುಗಾಡ್ಕೊತ ಇರಿ. ಗೊತ್ತಾದ್ರಿ, ಈ ರೀತಿಯಾಗಿ ಅಂತರೂ ನೀವು ಮಾಡ್ಬೇಕಾಗತ್ರಿ. ಇಷ್ಟು ಮಾಡಿದ ಮೇಲೆ ಅವು ಸ್ವಲ್ಪ ಹೊತ್ತು ಆದ್ಮೇಲೆ ಅವು ಚಂದಂಗೆನ ಫ್ರೈ ಆಗ್ತಾವೆ. ಅದ್ರಾಗ ಏನು ಮಾಡಿರಿ, ಹಸಿ ಮೆಣಸನ್ನು ಹಾಕಿರಿ, ಇಲ್ಲೇನ ಫ್ರೈ ಆಗಲಿ ಅವು. ಅದ್ರ ಜೊತೆ ಬೆಳ್ಳುಳ್ಳಿ ಹೆಸರನ್ನ ಒಂದು 4-5 ಹಾಕಿರಿ. ಸ್ವಲ್ಪ ಜೀರಿಗೆಯನ್ನು ನೀವು ಹಾಕಿರಿ. ಹಾಕಿದ ನಂತರ ಅವನು ಸಹ ಸ್ವಲ್ಪ ಹೊತ್ತು ನೀವು ತಿರುಗಾಡಿ. ಹಸಿಮೆಣಸು, ಬೆಂಡೆಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇವೆಲ್ಲ ಸೇರಿ ಫ್ರೈ ಆದಾಗ ಭಾಳ ಚಲೋವಂತಹ ಒಂದು ರುಚಿ ಈ ಒಂದು ಬೆಂಡೆಕಾಯಿ ಚಟ್ನಿಗೆ ಬರ್ತೈತೆ ರೀ. ಬಿಸಿ ಬಿಸಿ ರೊಟ್ಟಿಗೆ ಒಂದು ಅಗದಿ ಮಸ್ತಾಗಿ ಕಾಂಬಿನೇಷನ್ ಆಗಿ ತಯಾರಾಗ್ತೈತೆ ರೀ. ಹಂಗಾದ್ರೆ ಇಷ್ಟೆಲ್ಲ ನೀವು ಫ್ರೈ ಮಾಡ್ತಿರಲ್ಲ, ಇದನ್ನು ಈಗ ಕಲ್ಲೊಳಗೆ ಫಸ್ಟಿಗೆ ಮೆಣಸಿಕಾಯಿ ಬೆಳ್ಳುಳ್ಳಿ ಇವನ್ನೆಲ್ಲ ತಗೊಂಬಂದಾದ್ಮೇಲೆ ಅವನ್ನ ಕುಟ್ಟಾಕೆ ನಿಮಗೆ ಈಸಿ ಆಗ್ತೈತಿ. 1-2 ಸೇರೇನೆ ಕೊಟ್ಬೋದು, ಇಲ್ಲ ಒಮ್ಮೆ ಕೊಟ್ರಿ ನಡೀತೈತೆ ರೀ. ಭಾಳ ಚಲೋತ್ನಾಗೆ ಆಕೈತಿ. ಆಮೇಲೆ ಏನು ಮಾಡಿರಿ, ಇದಕ್ಕೆ ಒಂದು ಈಟ್ ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಒಬ್ಬೊಬ್ರು ಆಮೇಲೆ ಹಾಕ್ತಾರೋ ಮೊದಲು ಹಾಕಿ ಕೊಟ್ರೂ ನಡೀತೈತ್ರಿ. ಈ ರೀತಿಯಾಗಿ ನೀವು ಇನ್ನು ಕುಟ್ಟಕ್ಕೆ ಚಾಲೂ ಮಾಡಿ. ಬೆಂಡೆಕಾಯಿ ಚಟ್ನಿ ಪಲ್ಯಕ್ಕಿನ ನಮಗಂತರೂ ಭಾಳ ಪಸಂದ್ ಬರ್ತೈತೆ ರೀ. ಒಬ್ಬೊಬ್ರು ಬೆಂಡೆಕಾಯಿ ಪಲ್ಯನ ತಿಂತಿರ್ತಾರೆ, ಒಬ್ಬೊಬ್ರು ಬೆಂಡೆಕಾಯಿ ಚಟ್ನಿ ಅಗದಿ ಪ್ರೀತಿಯಿಂದ ತಿಂತಿರ್ತಾರೆ. ಅಂತಂದ್ರಾಗ ನಾವೊಬ್ಬ. ಆಮೇಲೆ ಇಲ್ಲಿ ನೋಡಿ ಚಲೋತ್ನಂಗೆ ಅದನ್ನು ನೀವು ಕುಟ್ಟಬೇಕಾಕತಿ. ಅಷ್ಟು ಮಾಡಿದ್ರಿ ಅಂತಂದ್ರೆ ಚಟ್ನಿ ತಯಾರಾಗ್ತೈತೆ. ಇದಕ್ಕೆ ಮತ್ತೊಮ್ಮೆ ಒಗ್ಗರಣೆ ಕೊಡಬೇಕು ಹಂಗೆ ಹಿಂಗೆ ಅಂತ ಏನೂ ಇಲ್ಲ. ಈಸಿಯಾಗಿ ಅದನ್ನು ಬಿಸಿ ಬಿಸಿ ರೊಟ್ಟಿ ತೊಗೊರಿ, ಬೆಂಡೆಕಾಯಿ ಚಟ್ನಿ ತೊಗೊರಿ, ಆರಾಮಾಗಿ ಎಂಜಾಯ್ ಮಾಡಿ. ಇನ್ನು ಲಾಸ್ಟ್ ಒಂದು ಮಸ್ತಾಗಿರುವಂತಹ ನಮ್ಮ 8ನೇ ಚಟ್ನಿ, ಸಿಂಪಲ್ ಆಗಿರುವಂತಹ ಮಾವಿನಕಾಯಿ ಚಟ್ನಿ ರೀ. ಈಸಿ ಆಗಿರುವಂಥದ್ದು ರೀ, ಮತ್ತು ಏಕದಮ್ ರುಚಿ ಆಗಿರುವಂಥದ್ದು ರೀ. ಹೆಂಗೆ ಮಾಡೋದು ಅಂತಂದ್ರೆ ಮಾವಿನಕಾಯಿ ತೊಗೊರಿ. ಹಸಿಮೆಣ್ಕಾಯಿ ಈಗಂತರೂ ಸಿಗ್ತಿರ್ತಾವೆ ನಿಮಗೆ. ಈ ಮಾವಿನಕಾಯಿನ ತೊಗೊರಿ ಚಲೋತ್ನಂಗೆ. ಅದರ ನಡಬಾರ್ಕಿಂದ ಏನಂತಂದ್ರೆ ಬೀಜ ಅದನ್ನ ತೆಗೆದು ಉಳಿದಿದ್ದು ಬರೀ ಮಾವಿನಕಾಯಿನ ಈ ರೀತಿಯಾಗಿ ನೀವು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊರಿ. ಖಾರ ಕಲ್ಲೊಳಗೆ ಒಂದು ದಿವಸ ಫಸ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಒಂದು ಈಟ ಅರಿದು ತೊಗೊರಿ ಚಲೋತ್ನಂಗೆ. ಅಂದ್ರೆ ಸಣ್ಣ ಆಗಲಿ ಒಂದು ಈಟ. ಅದಾದ ನಂತರ ಅದ್ರೊಳಗೆ 4 ಬೆಳ್ಳುಳ್ಳಿ ಹೆಸರನ್ನ ಹಾಕಿರಿ. ಸಣ್ಣ ಇದ್ದರೆ ಒಂದು 5-6 ಹಾಕಿರಿ ನಡೀತೈತಿ. ಅಷ್ಟು ಮಾಡಿ ಕುಟ್ರಿ ಅದನ್ನು ಒಂದು ಈಟ. ಅದಾದ ನಂತರ ಹಸಿಮೆಣಸು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಒಂದು 5-6 ಹಸಿಮೆಣಸನ್ನು ಹಾಕಿ, ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಂದಕ್ಕೆ ಅದನ್ನು ಸಹ ಮೆಣಸಿಕಾಯಿಯನ್ನು ಕುಟ್ಟೋದು ಮರ್ಯಾಕೆ ಹೋಗಬೇಡ್ರಿ. ಚಂದಂಗೆ ನೀವು ಇದನ್ನು ಬರಬರಿಯಾಗಿ ಒಂದು ಇಟ್ಕೊಟ್ರಿ. ಇದಕ್ಕೆ ಮೊದಲೇ ಏನು ಮಾಡಬೇಕು ಅಂತಂದ್ರೆ ನೀವು ಕಡಲೆಬೇಳೆಯನ್ನು ನೆನೆಸಿ ಇಟ್ಟಿರ್ಬೇಕ್ರಿ. ಚಲೋ ಹೊತ್ನಾಗಿ ನೆನೆಸಿಟ್ಟಿರ್ಬೇಕ್ರಿ. ತಿಂತ್ರಿ ಒಂದು 2 ತಾಸರೆ. ಅದ್ರಾಗ ಈ ಕಡಲೆಬೇಳೆಯನ್ನು ಹಾಕಿ ಅದನ್ನು ಸಹ ಕುಟ್ಟಕ್ಕೆ ಚಾಲು ಮಾಡು. ಈ ಒಂದು ಮಸ್ತಾಗಿರುವಂತಹ ಈ ಕಡಲೆಬೇಳೆ ಮಾವಿನಕಾಯಿ ಚಟ್ನಿ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ರೀ. ಆಮೇಲೆ ರುಚಿ ಅಂತರೂ ಹಂಗೆ ತಿನ್ನಾಕನ ಭಾರಿ ಇರ್ತೈತಿ. ಅದ್ರ ಜೊತೆ ನೀವು ತಿನ್ನಾಕತ್ರಿ ಅಂತಂದ್ರೆ ಇನ್ನೂ ಭಾರಿ ಅನಿಸ್ತೈತಿ. ಇದ್ರೊಳಗೆ ಮಾವಿನಕಾಯಿಯನ್ನು ಹಾಕಿರಿ. ಬೇಳೆ ಎಲ್ಲನೂ ಹಾಕಕ್ಕೆ ಹೋಗ್ಬೇಡ್ರಿ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಮಾವಿನಕಾಯಿನೂ ಹಾಕಿದ ನಂತರ ಅದನ್ನು ಸಹ ಮಿಕ್ಸ್ ಮಾಡ್ಕೊಂತ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಈ ಬೇಳೆ ಏನದಾವ ನೋಡ್ರಿ, ನೆನೆಸಿಟ್ಟದ್ದು ಕಡಲೆಬೇಳೆ ಅಷ್ಟು ಹಾಕಿ ಚಂದಂಗೆ ಇದನ್ನು ಕುಟ್ಟಕ್ಕೆ ಚಾಲು ಮಾಡಿ. ಈ ರೀತಿಯಾಗಿ ಆಗ್ಬೇಕ್ರಿ. ಸರಿಯಾಗಿ ಆಕತಿ, ಭಾಳ ಭಾರಿ ರುಚಿ ಇರ್ತೈತಿ. ಆಮೇಲೆ ಲಾಸ್ಟಿಗೆ ಒಂದು ಈಟ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ ಲಾಸ್ಟಿಗೆ ಅದು ತೀರಾ ಲಾಸ್ಟಿಗೆ ಉಳ್ಳಾಗಡ್ಡಿಯನ್ನು ಹಾಕೋದು, ಹಾಕಿ ಮಿಕ್ಸ್ ಮಾಡೋದು. ನೋಡಿ
ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ಆಗ್ತೈತೆ ರೀ. ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಕೊಟ್ರಿ ಅಂತಂದ್ರೆ ಅದರ ರುಚಿ ಇನ್ನೂ ಡಬಲ್ ಆಗ್ತೈತಿ. ಅದಕ್ಕೆ ಒಂದು 8 ಎಣ್ಣೆ ಕಾಯಕ್ಕಿಟ್ಟ ಕಾದ್ರಂತೆ ಎಣ್ಣೆಯೊಳಗೆ ಸಾಸಿವೆ, ಆಮೇಲೆ ಒಣ ಮೆಣಸನ್ನು ಹಾಕಿ ಕರಿಬೇವನ್ನು ಹಾಕಿರಿ, ಅರಿಶಿನ ಪುಡಿಯನ್ನು ಹಾಕಿ ಇಲ್ಲಿ ಅದನ್ನು ಸ್ವಲ್ಪ ಮಿಕ್ಸ್ ಕೊಟ್ಟ ಈ ಒಂದು ಚಟ್ನಿ ಒಳಗನ್ನ ಸುರಿದು ಬಿಡ್ರಿ. ಅಷ್ಟು ಮಾಡಿ ಇದು ಒಗ್ಗರಣೆಯನ್ನು ನೀವು ಕೊಡ್ರಿ, ಭಾಳ ಚಲೋ ಆಗ್ತೈತಿ. ಮಾವಿನಕಾಯಿಯ ಈ ಒಂದು ಮಸ್ತಾಗಿರುವಂತಹ ಕಡಲೆಬೇಳೆ ಹಾಕಿ ಮಾಡಿರುವಂತಹ ಮಾವಿನಕಾಯಿ ಚಟ್ನಿ ಈಸಿಯಾಗಿ ತಯಾರಾಗ್ತದೆ ರೀ. ನಿಮಗೆ 8 ರೀತಿಯ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಚಟ್ನಿಗಳನ್ನ ತೋರಿಸಿದ್ದೇವೆ. ಎಲ್ಲನೂ ಒಂದಕ್ಕಿಂತ ಒಂದು ವಿಶೇಷ, ಒಂದಕ್ಕಿಂತ ಒಂದು ರುಚಿ. ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.